ನಿಮ್ಮ ಗೃಹಲಕ್ಷ್ಮಿ ನಮಗೆ ಬೇಕಾಗಿಲ್ಲ. ರೈತರಿಗೆ ಪರಿಹಾರ ಕೊಡ್ರಿ, ರೈತರು ತೊಂದರೆ ಅವ್ರಿಗೆ ಪರಿಹಾರ ಕೊಡ್ರಿ. ನಾನೇ ಹೇಳ್ತೀನಲ್ಲ, 1 ಕೋಟಿ ಹೆಣ್ಮಕ್ಳು ಸಹಿ ಮಾಡಿಸ್ಕೊಡ್ತೀನಿ ನಾವೇ ನಿಮಗೆ ದುಡ್ಡು ಹಾಕ್ತೀವಿ ಪ್ರತಿ ತಿಂಗಳಿಗೆ. ನಮ್ಮ ಹೆಣ್ಮಕ್ಳು ಅಷ್ಟು ಸಬಲರಹರ, ಹೊಲಕ್ಕೆ ಹೋಗಿ ದುಡಿಯೋರ ನಮ್ದು. 2,000 ಕೊಟ್ಟು ಈ ಸರಾಯಿ ಮುಖಾಂತರ ಮನಿ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ಲತ್ತಿರಲ್ಲ. ಇವತ್ತು ನನಗೆ ಕೆಲವು ಸ್ನೇಹಿತರು ಕೇಳಿದ್ರು, ಇದು ಹಿಂದೆ ಸರ್ಕಾರದೊಳಗ. ನಾನು ಹಿಂದೆ ಸರ್ಕಾರ ಭಾರಿ ಮಾಡ್ಯಾರಪ್ಪ ಅಂತ ನಾನು ಹೇಳಿಲ್ಲ. ಆ ಕೆಲಸ ನಾವು ಮಾಡ್ಲಿಲ್ಲ, ನಮಗೆ ಶಿಕ್ಷೆ ಕೊಟ್ಟಾರ ಜನ. ಆದ್ರೆ ಅದ್ರ ವೇಗ ಭಾಳ ಆಗ್ಯದ, ಅದ್ರ ಸ್ಪೀಡ್ ಭಾಳ ಆಗ್ಯದ, ಅದ್ರ ಸ್ಪೀಡ್ ಮಿತಿ ಮೀರ್ ಹೋಗ್ಯದ. ಸಣ್ಣ ಮಕ್ಕಳು ಆಕ್ಸಿಡೆಂಟ್ ಆಗಿ ಕುಡ್ದು ಕಳ್ಳ ಹಾಳು ಮಾಡ್ಕೊಂಡು ಸಾಯ್ಲತ್ತಾರ. ಹೆಂಗ್ ಬದುಕಬೇಕು ನಮ್ಮ ಜನ? ಉತ್ತರ ಕರ್ನಾಟಕ ಹೆಂಗ್ ಉದ್ಧಾರ ಆಗ್ಬೇಕು? ನಾನೆಲ್ಲೋ ರೋಡ್ ಮೇಲೆ ಹೋಗ್ಬೇಕಾದ್ರೆ ಸಣ್ಣ ಮಕ್ಕಳು ಬಾಟ್ಲಿ ತಗೊಂಡು ಕೂತಿದಿರ್ತಾರ. ನಮ್ದು ಹೊಣೆ ಅಲ್ಲ, ಇದು ನಮ್ಮ ಜಿಮ್ಮೆದಾರಿ ಅಲ್ಲ. ಇವತ್ತು ಬೆಂಗಳೂರೇ ತಗೋರಿ, ಪ್ರಮುಖ ಬೀದಿಯೊಳಗ 20 ವರ್ಷದ ಹುಡುಗಿಯರು 20 ವರ್ಷದ ಸಣ್ಣ ಹುಡುಗಿಯರು ಸಿಗರೇಟ್ ಬಾಯಿಲೆ ಹಿಡ್ಕೊಂಡು ನಿಂತು ಸಿಗರೇಟ್ ಸೇದ್ಲತ್ತಾರ. ನನಗದು ಸಿಗರೇಟ್ ಅಂತ ಹೇಳಿ ಕಾಣ್ಲತ್ತದ.